ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂತ್ಸ್ ಲರ್ನ್ ಕನ್ನಡ. ನಾವು ಪ್ರತಿದಿನ ಹೊರಗಡೆ ತಿಂತಕ್ಕಂಥ ಆಹಾರ, ಈ ತಂಪು ಪಾನೀಯಗಳು ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಅದರಲ್ಲೂ ಈ ಬಿರಿಯಾನಿ ಜೊತೆ ಕೂಲ್ ಡ್ರಿಂಕ್ಸ್, ಫ್ಯಾಮಿಲಿ ಫಂಕ್ಷನ್ಸ್, ಫ್ರೆಂಡ್ಸ್ ಜೊತೆ ಪಾರ್ಟಿಯಲ್ಲಿ ಕೂಲ್ ಡ್ರಿಂಕ್ಸ್ ಹಾಗೂ ಸಾಯಂಕಾಲ ಸ್ನ್ಯಾಕ್ಸ್ ಜೊತೆ ಕೂಲ್ ಡ್ರಿಂಕ್ಸ್, ಹೀಗೆ ಪ್ರತಿದಿನ ಒಂದಲ್ಲ ಒಂದು ಕೂಲ್ ಡ್ರಿಂಕನ್ನು ನಾವು ಕುಡಿತಾನೆ ಇರ್ತೀವಿ. ಇವುಗಳನ್ನು ಕುಡಿಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ. ಆದರೆ ಇವುಗಳಿಂದ ಎಷ್ಟು ಸಮಸ್ಯೆಗಳು ಬರುತ್ತವೆ ಗೊತ್ತಾ? ಆ್ಯಸಿಡಿಟಿ, ಕಿಡ್ನಿ ಫೇಲ್ಯೂರ್, ಮೆದುಳಿನ ಸಮಸ್ಯೆ, ಲಿವರ್ ಪ್ರಾಬ್ಲಮ್ಸ್, ಒಬ್ಯಾಸಿಟಿ, ಹಾರ್ಟ್ ಅಟ್ಯಾಕ್, ಅದರ ಜೊತೆಗೆ ಕ್ಯಾನ್ಸರ್ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಅಸಲು ಈ ಕೂಲ್ ಡ್ರಿಂಕ್ಸ್ ಯಾಕಿಷ್ಟು ಅಪಾಯಕಾರಿ? ಇಷ್ಟೆಲ್ಲ ರೋಗಗಳು ಬರೋದಕ್ಕೆ ಈ ತಂಪು ಪಾನೀಯಗಳು ಹೇಗೆ ಕಾರಣವಾಗುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಸಲು ಈ ಕೂಲ್ ಡ್ರಿಂಕ್ಸ್ಗಳನ್ನು ತಯಾರು ಮಾಡಬೇಕಾದ್ರೆ ಇವುಗಳಲ್ಲಿ ನೀರು, ಸಕ್ಕರೆ, ಕಲರ್ಸ್, ಫ್ಲೇವರ್ಸ್, ಕಾರ್ಬನ್ ಡೈಆಕ್ಸೈಡ್, ಪ್ರಿಸರ್ವೇಟಿವ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೂ ಇನ್ನೂ ಕೆಲವೊಂದು ಕೆಮಿಕಲ್ಸ್ಗಳನ್ನು ಬಳಸಲಾಗುತ್ತೆ. ಇಂತಹ ಈ ಕೂಲ್ ಡ್ರಿಂಕ್ಸ್ಗಳನ್ನು ನಾವು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಕುಡಿಯೋದ್ರಿಂದ ಏನೂ ಆಗಲ್ಲ. ಆದರೆ ಪ್ರತಿದಿನ ಇವುಗಳನ್ನು ಕುಡಿಯೋದ್ರಿಂದ ತುಂಬ ಗಂಭೀರವಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದರಲ್ಲೂ ಈ ಕೂಲ್ ಡ್ರಿಂಕ್ಸ್ಗಳಲ್ಲಿ ಸಕ್ಕರೆ ಅಂಶವನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಉದಾಹರಣೆಗೆ 1 ಲೀಟರ್ ಇರತಕ್ಕಂಥ ಯಾವುದಾದ್ರೂ ಒಂದು ಕೂಲ್ ಡ್ರಿಂಕ್ ಬಾಟ್ಲನ್ನು ತೆಗೆದುಕೊಂಡ್ರೆ ಅದರಲ್ಲಿ ಸುಮಾರು 100ರಿಂದ 120 ಗ್ರಾಮ್ಗಳಷ್ಟು ಸಕ್ಕರೆ ಅಂಶ ಇರುತ್ತೆ. ಆದರೆ ನಮ್ಮ ದೇಹಕ್ಕೆ ಒಂದು ದಿನಕ್ಕೆ ಬೇಕಾಗಿರೋದು ಕೇವಲ 30 ಗ್ರಾಮ್ ಮಾತ್ರ. ನಾನಿಲ್ಲಿ ಹೇಳ್ತಾ ಇರೋದು ಕೇವಲ ಕೂಲ್ ಡ್ರಿಂಕ್ಸ್ನಲ್ಲಿರ್ತಕ್ಕಂಥ ಸಕ್ಕರೆ ಅಂಶವನ್ನು ಮಾತ್ರ. ಆದರೆ ದಿನನಿತ್ಯ ಕಾಫಿ, ಟೀ, ಸ್ವೀಟ್ಸ್, ಕೇಕ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ ಹೀಗೆ ಅತ್ಯಂತ ಹೆಚ್ಚಿನ ಸಕ್ಕರೆ ಅಂಶವನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಪ್ರತಿದಿನ ತಿಂತಾನೆ ಇರ್ತೀವಿ. ಇದರಿಂದ ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ. ಹೀಗೆ ಪ್ರತಿದಿನ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗೋದ್ರಿಂದ ನಮಗೆ ಡಯಾಬಿಟಿಸ್ ಅಂದರೆ ಮಧುಮೇಹ ರೋಗ ಬರ್ತಕ್ಕಂಥ ಚಾನ್ಸಸ್ 100% ಇರುತ್ತೆ. ಇದರ ಜೊತೆಗೆ ನಮ್ಮ ದೇಹದ ತೂಕ ಜಾಸ್ತಿ ಆಗೋದು, ಹಾರ್ಟ್ ಫೇಲ್ಯೂರ್, ಹಾರ್ಟ್ ಅಟ್ಯಾಕ್ನಂತಹ ಹೃದಯದ ಸಮಸ್ಯೆಗಳು ಮತ್ತು ನಮ್ಮ ಕಣ್ಣಿನ ದೃಷ್ಟಿ ಕಡಿಮೆಯಾಗೋದು ಹಾಗೂ ಕಿಡ್ನಿ ಫೇಲ್ಯೂರ್ನಂತಹ ಅಪಾಯಕಾರಿ ಸಮಸ್ಯೆಗಳು ಕೂಡ ಬರುತ್ತವೆ. ಇನ್ನು ಈ ಕೂಲ್ ಡ್ರಿಂಕ್ಸ್ಗಳಲ್ಲಿ ಗ್ಲೂಕೋಸ್, ಸುಕ್ರೋಸ್ ಮತ್ತು ಫ್ರುಕ್ಟೋಸ್ನಂತಹ ಕೆಲವೊಂದು ಟೈಪ್ಸ್ ಆಫ್ ಶುಗರ್ಸನ್ನು ಬಳಸಲಾಗುತ್ತೆ. ಇದರಲ್ಲಿ ಗ್ಲೂಕೋಸ್ ಮತ್ತು ಸುಕ್ರೋಸ್ನಂತಹ ಸಕ್ಕರೆ ಅಂಶಗಳು ನಮ್ಮ ಜೀವಕೋಶಗಳಲ್ಲಿ ಶಕ್ತಿಯಾಗಿ ಪರಿವರ್ತನೆಯಾಗುತ್ತವೆ. ಆದರೆ ಫ್ರುಕ್ಟೋಸ್ನಂತಹ ಸಕ್ಕರೆ ಅಂಶ ಮಾತ್ರ ನಮ್ಮ ಲಿವರ್ನಲ್ಲಿ ಫ್ಯಾಟ್ ಅಂದರೆ ಕೊಬ್ಬಿನ ಅಂಶವಾಗಿ ಪರಿವರ್ತನೆ ಹೊಂದಿ ಲಿವರ್ನಲ್ಲಿಯೇ ಸ್ಟೋರ್ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಇದರಿಂದ ಫ್ಯಾಟಿ ಲಿವರ್ ಅನ್ನೋ ಕಾಯಿಲೆ ಬಂದು ನಮ್ಮ ಲಿವರ್ ಫೇಲ್ಯೂರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದು ವೇಳೆ ನಮ್ಮ ಲಿವರ್ ಏನಾದರೂ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ನಾವು ಕೇವಲ 1 ವರ್ಷ ಕೂಡ ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಕೂಲ್ ಡ್ರಿಂಕ್ಸಲ್ಲಿ ಬಳಸ್ತಕ್ಕಂಥ ಬಣ್ಣಗಳ ವಿಷಯಕ್ಕೆ ಬರೋದಾದರೆ ಇವುಗಳಲ್ಲಿ ರೆಡ್, ಆರೆಂಜ್, ಯೆಲ್ಲೋ ಮತ್ತು ಬ್ಲ್ಯಾಕ್ನಂತಹ ಕಲರ್ಸನ್ನು ತುಂಬ ಹೆಚ್ಚಾಗಿ ಬಳಸಲಾಗುತ್ತೆ. ಅದರಲ್ಲೂ ಈ ಕೋಕೋ-ಕೋಲಾ ಮತ್ತು ಪೆಪ್ಸಿ ಕೂಲ್ ಡ್ರಿಂಕ್ಗಳು ಕಪ್ಪು ಬಣ್ಣದಲ್ಲಿರುತ್ತವೆ. ಈ ಕಲರ್ಗೆ ಕಾರಣ ಕ್ಯಾರಮಿಲ್ ಅನ್ನೋ ಕೆಮಿಕಲ್. ಅಸಲು ಈ ಕ್ಯಾರಮಿಲ್ ಅನ್ನೋ ಕೆಮಿಕಲ್ ಹೇಗೆ ತಯಾರಾಗುತ್ತೆ ಗೊತ್ತಾ? ಸಕ್ಕರೆಯನ್ನು ಅಮೋನಿಯಾ ಜೊತೆ ಹೆಚ್ಚಿನ ಟೆಂಪರೇಚರ್ನಲ್ಲಿ ಹೀಟ್ ಮಾಡಿದಾಗ ಈ ಕ್ಯಾರಮಿಲ್ ಅನ್ನೋ ಕೆಮಿಕಲ್ ತಯಾರಾಗುತ್ತೆ. ಈ ಕೆಮಿಕಲನ್ನು ನಾವು ಪ್ರತಿದಿನ ಕುಡಿಯೋದ್ರಿಂದ ನಮಗೆ ಕ್ಯಾನ್ಸರ್ನಂತಹ ಭಯಂಕರವಾದ ಕಾಯಿಲೆ ಬರುತ್ತೆ. ಹಾಗೂ ಈ ಕೂಲ್ ಡ್ರಿಂಕ್ಸ್ಗಳಲ್ಲಿ ಬಳಸ್ತಕ್ಕಂಥ ಆರೆಂಜ್, ರೆಡ್, ಯೆಲ್ಲೋ ಬಣ್ಣಗಳಿಂದ ಚರ್ಮಕ್ಕೆ ಸಂಬಂಧಪಟ್ಟ ರೋಗಗಳು ಮತ್ತು ಚಿಕ್ಕ ಮಕ್ಕಳಲ್ಲಿ ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆ ಬರ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಈ ಕೂಲ್ ಡ್ರಿಂಕ್ಸ್ಗಳಲ್ಲಿ ಸೋಡಿಯಂ ಬೆಂಜಾಯ್ಟ್ ಅನ್ನೋ ಪ್ರಿಸರ್ವೇಟಿವನ್ನು ಬಳಸಲಾಗುತ್ತೆ. ಒಂದು ವೇಳೆ ನಾವು ಕೂಲ್ ಡ್ರಿಂಕ್ ಬಾಟಲನ್ನು ಸೂರ್ಯನ ಬೆಳಕು ಅಥವಾ ಯಾವುದಾದರೂ ಶಾಖ ತಗುಲುವಂತಹ ಪ್ರದೇಶದಲ್ಲಿಟ್ಟಾಗ ಈ ಕೆಮಿಕಲ್ ಅನ್ನೋದು ಕೂಲ್ ಡ್ರಿಂಕ್ನಲ್ಲಿರ್ತಕ್ಕಂಥ ಆಸ್ಕಾರ್ಬಿಕ್ ಆ್ಯಸಿಡ್ ಅಂದರೆ ವೈಟಮಿನ್ ಸಿ ಜೊತೆ ರಿಯಾಕ್ಷನ್ ಆಗುತ್ತೆ. ಇದರಿಂದ ಬೆಂಜಿನ್ ಅನ್ನೋ ಗ್ಯಾಸ್ ಉತ್ಪತ್ತಿಯಾಗುತ್ತೆ. ಈ ಬೆಂಜಿನ್ ಅನ್ನೋ ಗ್ಯಾಸ್ ಕ್ಯಾನ್ಸರ್ ಬರೋದಕ್ಕೆ ಕಾರಣವಾಗ್ತಕ್ಕಂಥ ಒಂದು ಕೆಮಿಕಲ್. ಹಾಗೂ ಈ ಸೋಡಿಯಂನಿಂದ ಹೈಪರ್ ಟೆನ್ಷನ್ ಅನ್ನೋ ಕಾಯಿಲೆ ಬರುತ್ತೆ, ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥ ಸಮಸ್ಯೆ. ಇನ್ನು ಈ ಕೂಲ್ ಡ್ರಿಂಕ್ಸ್ಗಳಲ್ಲಿ ಫಾಸ್ಫೋರಿಕ್ ಆ್ಯಸಿಡ್ ಅನ್ನೋ ಇನ್ನೊಂದು ಕೆಮಿಕಲ್ ಇರುತ್ತೆ. ಇದನ್ನು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಯೋದಕ್ಕೆ ಬಳಸಲಾಗುತ್ತೆ. ಇದರಿಂದ ಚಿಕ್ಕ ಮಕ್ಕಳಲ್ಲಿ ಹಲ್ಲುಗಳ ದೃಢತೆ ಕಡಿಮೆಯಾಗೋದು, ತುಂಬ ಬೇಗನೆ ಹಲ್ಲುಗಳು ಉದುರಿ ಹೋಗೋದು ಮತ್ತು ಹಲ್ಲುಗಳ ಮೇಲ್ಭಾಗದಲ್ಲಿರ್ತಕ್ಕಂಥ ಎನಾಮಿಲನ್ನು ಕೋಟಿಂಗ್ ಸವೆದು ಹೋಗ್ತಕ್ಕಂಥ ಸಮಸ್ಯೆಗಳು ಬರುತ್ತವೆ. ಹೀಗೆ ನಾವು ಪ್ರತಿದಿನ ನಮ್ಮ ನಾಲಿಗೆಯ ರುಚಿಗೋಸ್ಕರ ಕುಡಿತಕ್ಕಂಥ ಈ ಕೂಲ್ ಡ್ರಿಂಕ್ಸ್ಗಳಿಂದ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ರೋಗಗಳು ಬರೋದಕ್ಕೆ ನಾವೇ ಕಾರಣ ಆಗ್ತಾಯಿದ್ದೀವಿ.